ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಜೋರಾಗಿ ನಡೀತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಬಿಜೆಪಿಗರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ದಸರಾವನ್ನ ಹೊಸ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅಂದ ಬಿಜೆಪಿಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸೆಪ್ಟೆಂಬರ್ ಕ್ರಾಂತಿಯದ್ದೇ ಸದ್ದು. ದಸರಾ ಉದ್ಘಾಟನೆ ಹೊಸ ಸಿಎಂ ಮಾಡ್ತಾರೆ ಅಂದಿದ್ಯಾಕೆ ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಜೋರಾಗ್ತಿದ್ರೆ ಇತ್ತ ಬಿಜೆಪಿ ಇದನ್ನೇ ಬಂಡವಾಳ ಮಾಡಿಕೊಂಡು ಕಾಂಗ್ರೆಸ್ ಕಾಲೆಳಿತಾ ಇದೆ. ಈ ಬಾರಿ ದಸರಾವನ್ನ ಹೊಸ ಮುಖ್ಯಮಂತ್ರಿ ಉದ್ಘಾಟನೆ ಮಾಡ್ತಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಈ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಶೋಕ್ ಅವರು ಜ್ಯೋತಿಷ್ಯ ಏನಾದರೂ ಕಲಿತಿದ್ದಾರಾ? ನನಗೂ ಟೈಮ್ ಕೊಡಿಸಿ, ನಾನು ಅವರನ್ನ ಭೇಟಿ ಮಾಡಿ ಭವಿಷ್ಯ ಕೇಳೋದಿದೆ ಅಂತ ವ್ಯಂಗ್ಯ ಮಾಡಿದ್ರು. ಅಶೋಕ್ ಅಸ್ಟ್ರಾಲಜಿ ಏನಾದ್ರು ಜ್ಯೋತಿಷ್ಯ ಅಸ್ಟ್ರಾಲಜಿ ಏನಾದ್ರು ಕಲಿತಿದ್ರೆ ನಂಗೂ ಟೈಮ್ ಕೊಡಿಸಿ, ನಾನು ಅವ್ರನ್ನ ಭೇಟಿ ಮಾಡ್ತೀನಿ. ನಾನು ಕೇಳೋದಿದೆ ಸ್ವಲ್ಪ. ಕಾಂಗ್ರೆಸ್ ವಲಯದಲ್ಲಿ ಕ್ಷಿಪ್ರ ಕ್ರಾಂತಿ ಆಗೋದು ಸತ್ಯ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ನಾನು ಹಿಂದೆಯೇ ಹೇಳಿದ್ದೆ, ಈಗ ಹೊಸದಾಗಿ ಹೇಳ್ತಿದ್ದಾರೆ. ಕ್ಷಿಪ್ರ ಕ್ರಾಂತಿ ಆಗೋದು ಶತಸಿದ್ಧ ಎಂದಿದ್ದಾರೆ. ಇನ್ನು ಡಿಕೆಶಿಗೆ ಅಧಿಕಾರ ಹಾಗೆ ಸಿಗೋದಿಲ್ಲ. ಅವರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಯೋಗ ಇಲ್ಲ ಎಂದಿದ್ದಾರೆ. ನೋಡಪ್ಪ, ನಿನಗೆ ಹಂಗೆ ಯಾವುದು ಸಿಗಲ್ಲ. ನಿನ್ನ ಯೋಗದಲ್ಲಿ, ಅವ್ರ ಜಾತಕದಲ್ಲಿ ಗುರು, ಶುಕ್ರ, ಶನಿ ಇವೆಲ್ಲ ಫಲನ ಹಂಗೆ ಕೊಡಲ್ಲ. ನಿನಗೆ ಒದ್ದು ಕಿತ್ಕೊಬೇಕು. ನೀನು ಅದು ಯಾವಾಗ ಒದ್ದು ಕಿತ್ಕೊಂತ ಯಾವಾಗ ಫಲ ಸಿಗ್ತೈತೆ ಎಲ್ಲರ ಮುಂದೆನೇ ಹೇಳ್ತೀನಿ ಅವ್ರಿಗೇನು. ಅದರಿಂದ ಅವ್ರಿಗೆ ಹಂಗೆ ಬರೋ ಯೋಗ ಇಲ್ಲ. ಡಿ ಕೆ ಶಿವಕುಮಾರ್ಗೆ ನ್ಯಾಚುರಲ್ ಯೋಗ ಇಲ್ಲ, ಸಿಸೇರಿಯನ್ ಆಗಬೇಕು. ನ್ಯಾಚುರಲ್ ಡಿಲಿವರಿ ಅಲ್ಲ ಅದು. ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಆಗಮಿಸಿರುವುದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಆದ್ರೆ ಇತ್ತ ವಿಪಕ್ಷಗಳು ಮಾತ್ರ ಸುರ್ಜೇವಾಲಾ ಬಂದಿರೋದು ಕ್ರಾಂತಿ ಭ್ರಾಂತಿ ಮಾಡೋಕೆ ಅಲ್ಲ, ಬಿಹಾರ್ ಚುನಾವಣೆ ಬರ್ತಿದೆ, ಈ ಚುನಾವಣೆಗೆ ಕಲೆಕ್ಷನ್ ಮಾಡಲು ಬಂದಿದ್ದಾರೆ ಅಂತ ಟೀಕಿಸುತ್ತಿದ್ದಾರೆ. ಅಲ್ಲ, ಸುರ್ಜೇವಾಲಾ ಅವರು ಕ್ರಾಂತಿ ಭ್ರಾಂತಿನ ತಡೆಯಕ್ಕೆ ಬಂದಿಲ್ಲ. ಅವ್ರು ಬಿಹಾರ್ ಎಲೆಕ್ಷನ್ಗೆ ಕಲೆಕ್ಷನ್ಗೆ ಬಂದಿದ್ದಾರೆ. ಅವ್ರು ಯಾವಾಗಲೂ ATM ಬಂದು ಡ್ರಾ ಮಾಡ್ಕೊಂಡು ಹೋಗಕ್ಕೆ ಬರೋದು. ಅಷ್ಟು ಬಿಟ್ಟು ಅವರಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರೂರಲ್ಲೇ ಅವ್ರದ್ದೇನು ನಡೆಯಲ್ಲ, ಇಲ್ಲಿ ನಡೀತದ? ಅದರಿಂದ ಏನೂ ಆಗಲ್ಲ. ಈ ಕ್ರಾಂತಿ ಭ್ರಾಂತಿ ಏನಾಗುತ್ತೋ ಅಂತ ನಮಗೂ ಗೊತ್ತಿಲ್ಲ. ರಾಜಣ್ಣ ಅವ್ರನ್ನ ಕೇಳಬೇಕು. ಸಿದ್ದರಾಮಯ್ಯರಿಗೆ ಶಾಸಕರನ್ನ ಸಮಾಧಾನ ಮಾಡಲು ಆಗಲ್ಲ ಎಂಬ ಕಾರಣಕ್ಕೆ ಸುರ್ಜೇವಾಲಾ ಬಂದಿದ್ದಾರೆ. ಈಗಾಗಲೇ ಈ ಸರ್ಕಾರ ಬರ್ಬಾದಾಗಿದೆ, ಅಭಿವೃದ್ಧಿ ಶೂನ್ಯ ಆಗಿದೆ ಅಂತ MLC ರವಿಕುಮಾರ್ ಕಿಡಿಕಾರಿದ್ರು. ನಮಗೆ ಶಾಸಕರಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಅಂತೇಳಿ ದೊಡ್ಡ ಪಟ್ಟಿನೇ ಇದೆಯಂತೆ ಕಾಂಗ್ರೆಸ್ನಲ್ಲಿ. ಆದ್ದರಿಂದ ಸಿದ್ದರಾಮಯ್ಯ ಅವರು ಈ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕಾಗೋದಿಲ್ಲ ಅನ್ನೋಕ್ಕೋಸ್ಕರ ಸುರ್ಜೇವಾಲಾ ಅವರನ್ನು ಕರೆಸಿದ್ದಾರೆ. ತನ್ನ ಕೈಯಲ್ಲಿ ಸಮಸ್ಯೆಗಳನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿರ್ತಕ್ಕಂಥ ಸಂಗತಿ. ಸೆಪ್ಟೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕ್ರಾಂತಿ ಆಗುತ್ತೆ ಎಂಬ ಹೇಳಿಕೆಗೆ ದೊಡ್ಡ ವೇದಿಕೆ ಸೃಷ್ಟಿಯಾಗಿದೆ. ಅದೇನಾಗುತ್ತೆ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಿಜೆಪಿಗೆ ದಿನಕ್ಕೊಂದು ಅಸ್ತ್ರ ಕೊಡ್ತಿದ್ದಾರೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.